ಸೀನಿಯರ್ ಸಿಟಿಜನ್ ಆಕ್ಟ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಇದರಲ್ಲಿ ಸೀನಿಯರ್ ಸಿಟಿಜನ್ಗೆ ಇರುವ ರೈಟ್ಸ್ ಏನಿದೆ, ಆ ಕಾಯ್ದೆಗೆ ಸೀನಿಯರ್ ಸಿಟಿಜನ್ ಆಕ್ಟ್ 2007 ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಅಪೀಲನ್ನು ಮಾಡೋದಕ್ಕೆ ರೈಟ್ಸ್ ಯಾರಿಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ. ಈ ಒಂದು ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಪೂರ್ತಿ ವಿವರಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ ನಮ್ಮ ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತೆ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕರ್ನಾಟಕ ಹೈಕೋರ್ಟ್ ಸೀನಿಯರ್ ಸಿಟಿಜನ್ ಆಕ್ಟ್ಗೆ ಸಂಬಂಧಪಟ್ಟಂತೆ ಅಂದರೆ ಒಂದು ದಾವೆಯನ್ನು ಹೂಡಿದ ನಂತರ ಅಪೀಲನ್ನು ಯಾರು ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂಥ ಒಂದು ಅಂಶವನ್ನು ತಿಳಿಸಿದೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ ಇದರಲ್ಲಿ ಮೂಲ ಸ್ವತ್ತುದಾರರು ಏನಿರ್ತಾರೆ ಅವರು ಒಬ್ಬ ಮಗನಿಗೆ ಗಿಫ್ಟ್ ಡೀಡನ್ನು ಮಾಡಿರ್ತಾರೆ. ಅನಂತರದಲ್ಲಿ ಆತ ತನಗೆ ಮೋಸ ಮಾಡಿ ಗಿಫ್ಟ್ ಡೀಡನ್ನು ಬರ್ಸ್ಕೊಂಡಿದ್ದಾನೆ ಅಂತೇಳಿ, ಹಾಗಾಗಿ ಆ ಗಿಫ್ಟ್ ಡೀಡನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ AC ಅವರಿಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅರ್ಜಿಯವರು ಆ ಸೀನಿಯರ್ ಸಿಟಿಜನ್ ಅರ್ಜಿಯನ್ನು ಪುರಸ್ಕರಿಸಿ ಗಿಫ್ಟ್ ಡೀಡನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಸಬ್ ರಿಜಿಸ್ಟರ್ಗೆ ಆದೇಶವನ್ನು ನೀಡಿ ತನ್ನ ಆದೇಶವನ್ನು ನೀಡಿರ್ತಾರೆ. ಸೊ ಇದರ ಪ್ರಕಾರ ಆ ಗಿಫ್ಟ್ ಡೀಡನ್ನು ಕ್ಯಾನ್ಸಲ್ ಮಾಡಲಾಗಿರುತ್ತೆ. ಅನಂತರದಲ್ಲಿ ಆತ ಆ ಗಿಫ್ಟ್ ಡೀಡನ್ನು ಇನ್ನೊಬ್ಬ ಮಗನಿಗೆ ಅದನ್ನು ವಿಲ್ಲನ್ನು ಬರೆದುಕೊಟ್ಟಿರ್ತಾರೆ. ವಿಲ್ಲನ್ನು ಬರೆದುಕೊಟ್ಟ ನಂತರದಲ್ಲಿ ಆ ಸೀನಿಯರ್ ಸಿಟಿಜನ್ ಏನಿರ್ತಾರೆ ಅವರು ತೀರೋಗಿರ್ತಾರೆ. ತದನಂತರದಲ್ಲಿ ಮೊದಲು ಗಿಫ್ಟ್ ಡೀಡನ್ನು ಬರೆಸ್ಕೊಂಡಂಥವರು DC ಅವರಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಆವಾಗ ಅವರು ಈ ಒಂದು ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾರೆ. ಆಗ ಸಿಂಗಲ್ ಬೆಂಚಿಗೆ ಈ ಮೇಲ್ಮನವಿಯನ್ನು ಮೊದಲು ಗಿಫ್ಟ್ ಡೀಡನ್ನು ಬರೆಸ್ಕೊಂಡಂಥವರು ಸಲ್ಲಿಸ್ತಾರೆ. ಹಾಗಾಗಲೇ ಅವರ ತಂದೆ ಅಂದರೆ ಸೀನಿಯರ್ ಸಿಟಿಜನ್ ತೀರೋಗಿದ್ದರಿಂದ ಅವರ ಇನ್ನೊಬ್ಬರು ಮಗಳನ್ನು ಲೀಗಲ್ ಏರ್ಸ್ ಆಗಿ ಈ ಒಂದು ಪ್ರಕರಣದಲ್ಲಿ ಮಾಡಲಾಗಿರುತ್ತೆ. ಸೊ ಇಲ್ಲಿ ಅದನ್ನ ಮರುಪರಿಶೀಲನೆಯನ್ನು ಮಾಡಿ ಆದೇಶವನ್ನು ಮಾಡೋದಕ್ಕೆ ಮತ್ತೆ ಈಗಾಗಲೇ ಮಾಡಿರುವಂತಹ ಆದೇಶವನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಸಿಂಗಲ್ ಬೆಂಚ್ ಅದನ್ನು ಕ್ಯಾನ್ಸಲ್ ಆದೇಶವನ್ನು ಮಾಡುತ್ತೆ. ಸೊ ಅದರಂತೆ DC ಅವರು ಮತ್ತೆ ಪರಿಶೀಲನೆಯನ್ನು ಮಾಡಿ ಆದೇಶ ಮಾಡುವಂತೆ AC ಅವರಿಗೆ ರೆಕಮೆಂಡನ್ನು ಮಾಡ್ತಾರೆ. ಸೊ ಇದನ್ನು ಪ್ರಶ್ನಿಸಿ ಎರಡನೇ ಮಗ ಅಂದರೆ ವಿಲ್ಲನ್ನು ಮಾಡಿಸ್ಕೊಂಡಿದ್ದಂಥವರು ಹೈಕೋರ್ಟ್ಗೆ ಒಂದು ರಿಟನ್ನು ಸಲ್ಲಿಸ್ತಾರೆ. ಅವರು ಇಲ್ಲಿ ರಿಟ್ನಲ್ಲಿ ಪ್ರಮುಖವಾಗಿ ಎರಡು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಒಂದು, ಯಾವುದೇ ಒಂದು ಆದೇಶ ಸೀನಿಯರ್ ಸಿಟಿಜನ್ ಆಕ್ಟ್ನ ಅಂಡರ್ನಲ್ಲಿ ಆದಂತಹ ಸಂದರ್ಭದಲ್ಲಿ, ಅಂದರೆ ಇಲ್ಲಿ ಸೀನಿಯರ್ ಸಿಟಿಜನ್ ಏನಿದ್ರು ಇವರು ಸೆಕ್ಷನ್ 4, 5 and 23 ಅಡಿಯಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಇದರ ಆದೇಶದ ಮೇಲೆ ಅಂದರೆ AC ಅವರ ಆದೇಶದ ಮೇಲೆ ಯಾರು ಮೇಲ್ಮನವಿಯನ್ನು ಸಲ್ಲಿಸಬೇಕಾಗುತ್ತೆ, ಆ ರೈಟ್ಸ್ ಯಾರಿಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಮುಖವಾದಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗಿರುತ್ತೆ. ಸೊ ಇದಕ್ಕೆ ನೋಡ್ತಾ ಹೋದಾಗ ಸೆಕ್ಷನ್ 16 ಅಪೀಲನ್ನು ಮಾಡೋದಕ್ಕೆ ಅಂದರೆ ಸೀನಿಯರ್ ಸಿಟಿಜನ್ ಆಕ್ಟ್ 2007 ಏನಿದೆ, ಇದರ ಸೆಕ್ಷನ್ 16 ಅಪೀಲ್ಗೆ ಏನಿದೆ, ಇದು ಸೀನಿಯರ್ ಸಿಟಿಜನ್ ಯಾರಿರ್ತಾರೆ ಅವರು ಮತ್ತೆ ಅವರ ಒಂದು ಪೋಷಕರೇನಿರ್ತಾರೆ ಅವರು ಮಾತ್ರ ಅಪೀಲನ್ನು ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶ ಇದೆ. ಆದರೆ ಅವರ ಮಕ್ಕಳಾಗಲಿ ಬೇರೆ ಥರ್ಡ್ ಪರ್ಸನ್ ಮೂರನೇವರಾಗಲಿ ಅಂದರೆ ಅವ್ರ ರಿಲೇಟಿವ್ ಬೇರೆ ಇತರೆ ಪರ್ಸನ್ಗಳಾಗ್ಬೋದು, ಅದನ್ನು ಆ ರೀತಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಸೆಕ್ಷನ್ 16ನಲ್ಲಿ ಅವಕಾಶ ಇಲ್ಲ ಅನ್ನೋದು ಈ ಒಂದು ಪ್ರಕರಣದಿಂದ ಗೊತ್ತಾಗುವಂಥ ಅಂಶ ಆಗಿದೆ. ಸೊ ಈ ಒಂದು ಜಡ್ಜ್ಮೆಂಟನ್ನು, ಈ ಒಂದು ಪ್ರಮುಖ ಅಂಶವನ್ನು ಕೆ ಲೋಕೇಶ್ ವರ್ಸಸ್ ಡೆಪ್ಟಿ ಕಮಿಷನರ್ ಬ್ಯಾಂಗ್ಳೂರ್ ಅಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಅಂದರೆ ಅಪೀಲನ್ನು ಸಲ್ಲಿಸೋದಕ್ಕೆ ಸೀನಿಯರ್ ಸಿಟಿಜನ್ ಮಾತ್ರ ಅವಕಾಶ ಇರುತ್ತೆ, ಆದರೆ ಅವರ ಮಕ್ಕಳಿಗಾಗಲಿ ಥರ್ಡ್ ಪರ್ಸನ್ ಅಥವಾ ರಿಲೇಟಿವ್ಗಾಗಲಿ ಈ ಅವಕಾಶ ಅಪೀಲನ್ನು ಮಾಡುವ ಅವಕಾಶ ಇಲ್ಲ ಅಂತೇಳಿ ಇದರಲ್ಲಿ ಪ್ರಮುಖವಾಗಿ ತಿಳ್ಕೊಬೋದಾಗಿರುತ್ತೆ. ಸೊ ಹಾಗಾಗಿ ಈ ಪ್ರಕರಣವನ್ನು ಜಡ್ಜ್ಮೆಂಟನ್ನು ಮಾಡಬೇಕಾದ್ರೆ ಕರ್ನಾಟಕ ಹೈಕೋರ್ಟ್ ಸುಮಾರು ಒಂದು 20ಕ್ಕಿಂತ ಹೆಚ್ಚು ಜಡ್ಜ್ಮೆಂಟ್ಗಳನ್ನು ಕೋಟ್ ಮಾಡಿದೆ. ಇವು ಎಲ್ಲ ಜಡ್ಜ್ಮೆಂಟ್ಗಳನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಹಾಗೆಯೇ ಈ ಒಂದು ಪ್ರಕರಣದಿಂದ ಗೊತ್ತಾಗುವಂಥದ್ದು ಏನು ಅಂತಂದರೆ, ಯಾವುದೇ ಒಂದು ಸೀನಿಯರ್ ಸಿಟಿಜನ್ ಅರ್ಜಿಯನ್ನು ಸಲ್ಲಿಸಿದ ನಂತರದಲ್ಲಿ ಯಾವ ಆದೇಶ ಆಗುತ್ತೆ, ಆ ಆದೇಶದ ವಿರುದ್ಧ ಸೆಕ್ಷನ್ 16ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಅವರ ಮಕ್ಕಳಿಗಾಗಲಿ ಅಥವಾ ಅವರ ಥರ್ಡ್ ಪರ್ಸನ್ಗಾಗಲಿ ಇಲ್ಲಿ ಯಾವುದೇ ರೈಟ್ಸು ಇಲ್ಲ ಅನ್ನೋದು ಈ ಸೆಕ್ಷನ್ 16 ಪ್ರಕಾರ ಗೊತ್ತಾಗುವಂಥದ್ದು, ಈ ಜಡ್ಜ್ಮೆಂಟ್ ಪ್ರಕಾರ ಗೊತ್ತಾಗುವಂಥ ಒಂದು ಪ್ರಮುಖ ಅಂಶ ಆಗಿದೆ. ಸೊ ಹಾಗಾಗಿ ಯಾವುದೇ ಒಂದು ಮೇಲ್ಮನವಿಯನ್ನು ಸಲ್ಲಿಸಬೇಕಾದ್ರೆ ಅದರಲ್ಲಿ ನೊಂದಂಥ ಸೀನಿಯರ್ ಸಿಟಿಜನ್ ಏನಿರ್ತಾರೆ ಅವರಿಗೆ ವಿರುದ್ಧವಾಗಿ ಆಗಿದ್ರೆ
ಅಥವಾ ಅವರ ಪೋಷಕರು ಏನಿರ್ತಾರೆ ಅವ್ರುಗಳು ಮಾತ್ರ ಈ ಒಂದು ಮೇಲ್ಮನವಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಅದರ್ವೈಸ್ ಬೇರೆಯವರು ಸಲ್ಲಿಸಲಿಕ್ಕೆ ಬರೋಲ್ಲ ಅನ್ನೋದು ಈ ಒಂದು ಪ್ರಕರಣದಿಂದ ಗೊತ್ತಾಗುವಂತ ಒಂದು ಪ್ರಮುಖ ಅಂಶ ಆಗಿದೆ. ಸೊ ಹಾಗಾಗಿ ಈ ಪ್ರಕರಣದಿಂದ ಒಂದು ಸೀನಿಯರ್ ಸಿಟಿಜನ್ಗೆ ಮತ್ತಷ್ಟು ಒಂದು ರಿಲೀಫ್ ಅನ್ನ ನೀಡಿದಂತಾಗತ್ತೆ, ಅವರ ಒಂದು ಮಹತ್ವದ ಒಂದು ಹಕ್ಕನ್ನು ಅವರಿಗೆ ಕಲ್ಪಿಸಿಕೊಟ್ಟಂತೆ ಆಗಿದೆ ಅನ್ನೋದು ಈ ಒಂದು ಪ್ರಕರಣದಿಂದ ಗೊತ್ತಾಗುವಂತಹ ಪ್ರಮುಖ ಅಂಶ ಆಗಿದೆ.